ಪತಿಯಿಂದಲೇ ಪತ್ನಿ ವಿರುದ್ಧ ಮತಾಂತರದ ಆರೋಪವನ್ನು ಮಾಡಲಾಗಿದೆ. ಮತಾಂತರಕ್ಕೆ ಒತ್ತಾಯ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಪತಿರಾಯ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ. ಕಾರಣ ಮತಾಂತರಕ್ಕೆ ನನ್ನನ್ನು ಒತ್ತಾಯಿಸ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಭದ್ರಾವತಿಯಲ್ಲಿ ದೂರು ದಾಖಲಾಗಿದೆ. ಪತ್ನಿ ಪ್ರಿಯತಾ ವಿರುದ್ಧ ಪತಿ ವಿನಯ್ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ನನ್ನ ಪತ್ನಿ 10 ವರ್ಷದ ಹಿಂದೆ ಮತಾಂತರವನ್ನು ಆಗಿದ್ದಾಳಾಗಲೇ. ಆಕೆ ಸ್ನೇಹಿತೆ ಮರಿಯಾ ಆಕೆಯ ಪ್ರೇರಣೆಯಿಂದ ಮತಾಂತರಗೊಂಡಿರುವುದು ಬೇರೆ ಧರ್ಮಕ್ಕೆ. ಈಗ ನನ್ನನ್ನು ಕೂಡ ಮತಾಂತರ ಆಗಿ ಅಂತ ಪೀಡಿಸ್ತಾ ಇದ್ದಾಳೆ, ಒತ್ತಡ ಹೇರ್ತಾ ಇದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪತ್ನಿ ಪ್ರಿಯತಾ ವಿರುದ್ಧ ಕಂಪ್ಲೇಂಟ್ ಆಗಿದೆ. ವಿನಯ್ ಅನ್ನವರ ಕಡೆಯಿಂದ ಖಾಸಗಿ ಶಾಲೆಯಲ್ಲಿ ಪ್ರಿಯತಾ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 10 ವರ್ಷದ ಹಿಂದೆನೆ ಮತಾಂತರ ಆಗಿರುವುದು. ಆಕೆಯ ಸ್ನೇಹಿತೆ ಮರಿಯಾ ಅನ್ನೋರು ಇವರನ್ನ ಮತಾಂತರ ಮಾಡಿದ್ದಾರಂತ ಆಗಲೇ 10 ವರ್ಷದ ಹಿಂದೆ. ಈಗ ಗಂಡನಿಗೂ ಕೂಡ ನೀನು ಮತಾಂತರ ಆಗಬೇಕು ಅಂತ ಕಿರುಕುಳವನ್ನು ಇಟ್ಟಿದ್ದಾರಂತೆ ಮನೆಯಲ್ಲಿ. ಈ ಕಿರುಕುಳದಿಂದ ಬೇಸತ್ತಿರುವಂತಹ ಅವರ ಪತಿ ಗಂಡ ಅವರೀಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ. ಭದ್ರಾವತಿ ಬೊಮ್ಮನಕಟ್ಟೆ ನಿವಾಸಿ. ಸೊ ಇವತ್ತು ನಿಮ್ಮ ಮುಂದೆ ಬಂದಿರೋದೇನಂತಂದರೆ, ಒಂದು ಮಾಡ್ರನ್ ಕನ್ವರ್ಷನ್ ಮಾಫಿಯಾದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಮತ್ತು ಅದನ್ನು ನಾನು ಕೂಡ ಅನುಭವಿಸಿರ್ತಕ್ಕಂಥವನು. ಹೇಗೆ ಅಂತಂದರೆ, ಒಂದು ಶಾಲೆಯಲ್ಲಿ ಟೀಚರ್ಗಳಾಗಿ ಜಾಯ್ನ್ ಆಗಿ ಅಕ್ಕಪಕ್ಕ ಮತ್ತು ಸ್ಟೂಡೆಂಟ್ಸ್ಗಳನ್ನ ವೀಕ್ನೆಸ್ನ ಅರ್ಥ ಮಾಡಿಕೊಂಡು ಅವರ ಮಾಹಿತಿನ ಒಂದು ಕನ್ವರ್ಷನ್ ಮಾಫಿಯಾಗೆ ಕಳಿಸ್ಬಿಟ್ಟು ಅವ್ರ ಕಡೆಯಿಂದ ಕನ್ವರ್ಷನ್ ಮಾಡ್ತಕ್ಕಂಥದ್ದು. ಇದಕ್ಕೆ ನನ್ನ ಸ್ವಂತ ಹೆಂಡ್ತಿನೂ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಮತ್ತು ಬಲಿಯಾಗಿ ನನ್ನನ್ನು ಕೂಡ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೇನೆ, ಇಲ್ಲ ಅಂದರೆ ನನಗೆ ನಿಮ್ಮ ಜೊತೆ ಬಾಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಮತ್ತು ಅದರ ಸಂಬಂಧವಾಗಿ ನಾನು ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಮತಾಂತರ ಕಾಯ್ದೆ ಆ್ಯಕ್ಟ್ನಲ್ಲಿ FIR ಕೂಡ ಮಾಡಿಸಿರ್ತೇನೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಈ ರೀತಿಯಾಗಿ ಮಾಡಿರುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಇದು. ಯಾಕಂದರೆ ನೂರಾರು ಮಕ್ಕಳು ಇವರ ಕೈ ಕೆಳಗಡೆ ಕಲಿತಾ ಇರ್ತಾರೆ, ಅವರು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಾರೆ. ಬಟ್ ಗಂಡನಿಗೆ ಈ ರೀತಿಯಾಗಿ ಕಿರುಕುಳವನ್ನು ಕೊಡುವಂಥವ್ರು, ಮತಾಂತರಕ್ಕೆ ಪ್ರಯತ್ನ ಪಡುವಂಥವರು, ಮಕ್ಕಳಿಗೂ ಕೂಡ ಇಲ್ಲದಂಥದ್ದನ್ನು ತಲೆಯಲ್ಲಿ ತುಂಬಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ, ಏನು ಕೇಸ್ ಆಗಿದೆ ಈಗ ಈ ಬಗ್ಗೆ? ಅರುಣ್, ಏನು ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ಒಂದು ಅಪರೂಪದ ವಿಚಿತ್ರ ಘಟನೆ. ಪತಿಯೇ ಹೋಗಿ ಪತ್ನಿಯ ವಿರುದ್ಧ ದೂರನ್ನ ಸಲ್ಲಿಸಿ FIR ಮಾಡಿಸುವಂತ ಘಟನೆ ನಡೆದಿದೆ. ಅದರಲ್ಲೂ ಕೂಡ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಕೂಡ, ಅದು ಬಲವಂತದ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಕೂಡ ಅದರ ವಿರುದ್ಧವಾಗಿ ಕೆಲಸ ಮಾಡಿದಂತ ಏನು ಆರೋಪ ಈಗ ಕೇಳಿ ಬರ್ತಾ ಇರೋದು. ಒಟ್ಟಿನಲ್ಲಿ ಪತ್ನಿಯನ್ನ ಸರಿದಾರಿಗೆ ತರೋಕೆ ಹಲವಾರು ವರ್ಷಗಳಿಂದ ಏನು ವಿನಯ್ ಎಂಬುವರು ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ಅನುಕೂಲ ಆಗ್ಲಿಲ್ಲ. ಹಾಗಾಗಿ ಪತಿಯೇ ಈಗ ಹೋಗಿ ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ನೀಡಿರೋದು, ಜೊತೆಗೆ FIR ಕೂಡ ಆಗಿದೆ. ಈ FIR ನ ಪ್ರಕಾರ ನೋಡೋದಾದ್ರೆ ಏನು ಪತ್ನಿ ಇದ್ದಾಳೆ ಪ್ರಿಯತಾ ಅನ್ನೋರು, ಅವರು ತಮ್ಮ ಗಂಡನಿಗೆ ಮತಾಂತರಗೊಳ್ಳಬೇಕು ಅನ್ನೋ ಒತ್ತಾಯ ಹೇರ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪತ್ನಿ ವಿನಯ್ ಇದಕ್ಕೆ ಬಿಲ್ಕುಲ್ ಒಪ್ಪದ ಕಾರಣ ಈಗ ಈ ರೀತಿಯ ಏನು ಘಟನೆ ನಡೆದು ಬಂದಿರೋದು. ಒಟ್ನಲ್ಲಿ ಈಗ ಆರೋಪದಿಂದ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಕೂಡ ಈಗ ಒಟ್ನಲ್ಲಿ ಈಗ ಈ ರೀತಿಯ ಏನು ಅಪರೂಪದ ಪ್ರಕರಣ ಈಗ ಬೆಳಕಿಗೆ ಬಂದಿರೋದು ಒಂದು ರೀತಿಯಲ್ಲಿ ವಿಚಿತ್ರ ಅನ್ಸೋದೆ. ಅರುಣ್, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.